ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿಂದೂ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಗಿಡಕ್ಕೆಲ್ಲ ನೀರನ್ನು ಹಾಕಿ ಇವತ್ತಿನ ರೆಸಿಪಿ ಗೋಬಿ ಕಬಾಬ್. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಈ ಥರ ಗೋಬಿ ಕಬಾಬ್ ಎಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಕೆಟ್ಟು. ಅವ್ರು ನೀಟಾಗಿ ಕ್ಲೀನ್ ಮಾಡ್ದಿರ ಹಂಗೆ ಮಾಡಿಕೊಡ್ತಾರೆ. ಮನೇಲಿ ತೊಗೊಬಂದು ಫ್ರೆಶ್ಶಾಗಿ ಹೆಲ್ದಿಯಾಗಿ ಮಾಡಿಕೊಡೋಣ ಮಕ್ಕಳಿಗೆಲ್ಲ. ಇದಕ್ಕೆ ನಾನು ಒಂದು ಫುಲ್ ಗೋಬಿ ತೊಗೊಂಡಿದ್ದೀನಿ, ಹೂಕೋಸು. ಅದನ್ನೊಂದು ಪಾತ್ರೆಗೆ ಹಾಕಿ ನೀರನ್ನು ಹಾಕಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿ ಸುಮ್ಮನೆ ಲೈಟಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್, ಒಂದು ಚಿಕನ್ ತೇಜ್ ಕಬಾಬ್ ಮಸಾಲೆ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್, 1/4 ಇಂಚಷ್ಟು 1/4 ಭಾಗದಷ್ಟು ನಿಂಬೆಹಣ್ಣು ರಸವನ್ನು ಆ್ಯಡ್ ಮಾಡೋಣ. ಸ್ವಲ್ಪ ಕರಿಬೇವು. ಈಗೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಗೋಬಿನ ಕುದಿಯೋದಕ್ಕೆ ಲೈಟಾಗಿ ಒಂದು ಕುದಿ ಬಂದಮೇಲೆ ನೀಟಾಗಿ ತಣ್ಣೀರಲ್ಲಿ ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ. ಈ ಥರ ಬಾಯ್ಲ್ ಮಾಡೋದು ಏನಕ್ಕಂದರೆ ಬಿಸಿ ನೀರಲ್ಲೇ ವಾಶ್ ಮಾಡೋದು. ಅದರಲ್ಲಿ ಸಣ್ಣ ಹುಳ ಎಲ್ಲ ಇರುತ್ತೆ, ಅದಕ್ಕೆ ನೀಟಾಗಿ ವಾಶ್ ಮಾಡಿನೇ ಯೂಸ್ ಮಾಡ್ಕೋಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 5ರಿಂದ 10 ನಿಮಿಷ ಆಗೋವರೆಗೆ ಎತ್ತಿಟ್ಕೋಬೇಕು. ಅದು ಚೆನ್ನಾಗಿ ಮಸಾಲೆ ಹಿಡಿಯೋದಕ್ಕೆ. ಅಷ್ಟರಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಕಾದಾದ್ಮೇಲೆ ಈಗ ಬಿಡ್ತಾಯಿದ್ದೀನಿ ಗೋಬಿ ಎಲ್ಲ ಒಂದೊಂದಾಗಿ. ನೋಡ್ತಾ ಇರ್ಬೋದು ಎಣ್ಣೆ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಸೈಡನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಲೋ ಫ್ಲೇಮ್ಗೆ ಇಟ್ಕೋಬೇಕು. ಅದು ಕ್ರಿಸ್ಪಿಯಾಗಿ ನೋಡ್ತಾ ಇರ್ಬೋದು. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇಷ್ಟೇ ಸಿಂಪಲಾಗಿ ಕ್ವಿಕ್ಕಾಗಿ ಆಗುತ್ತೆ. ತುಂಬಾ ರುಚಿ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ತರಹ ಸಿಂಪಲ್ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದ.